ಇತಿಹಾಸ ಅಂದ್ರೆ ಬರೀ ಪುಸ್ತಕದ ಪುಟಗಳಲ್ಲ, ಅದು ಮೈಯಲ್ಲಿ ಹರಿಯೋ ಬಿಸಿ ರಕ್ತ. ಸುಮಾರು 350 ವರ್ಷಗಳ ಹಿಂದೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಕೂತಿದ್ದ ಮೊಘಲರಿಗೆ ಒಂದು ಕೆಟ್ಟ ಕನಸು ಬಿತ್ತು. ಆ ಕನಸಿನ ಹೆಸರೇ ಶಿವಾಜಿ. ಈಗ ಅದೇ ಚರಿತ್ರೆಯನ್ನ ಬೆಳ್ಳಿತೆರೆಯ ಮೇಲೆ ತರ್ತಿದ್ದಾರೆ ರಿತೇಶ್ ದೇಶ್ಮುಖ್. ರಾಜಾ ಶಿವಾಜಿ ಟ್ರೈಲರ್ ನೋಡ್ತಿದ್ರೆ ಒಂದು ವಿಷಯ ಪಕ್ಕ: ಇದು ಬರೀ ಸಿನಿಮಾ ಅಲ್ಲ, ಇದು ಪ್ರತಿಯೊಬ್ಬ ಭಾರತೀಯನ ಗರ್ಜನೆ. ಫ್ರೆಂಡ್ಸ್, ಈ ಚಿತ್ರದ ಸ್ಟಾರ್ ಕಾಸ್ಟ್ ನೋಡಿ ಬಾಲಿವುಡ್ ಕೂಡ ದಂಗಾಗಿದೆ. ರಿತೇಶ್ ದೇಶ್ಮುಖ್ ಶಿವಾಜಿ ಮಹಾರಾಜರಾಗಿ ಇವರ ಟ್ರಾನ್ಸ್ಫಾರ್ಮೇಶನ್ ನೋಡಿ, ಆ ತೇಜಸ್ಸು, ಆ ದೃಢತೆ. ರಿತೇಶ್ ಈ ಪಾತ್ರಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾರೆ. ಸಂಜಯ್ ದತ್ ಇವರು ಅಫ್ಜಲ್ ಖಾನ್ ಆಗಿ ಎಂಟ್ರಿ ಕೊಟ್ಟಾಗ ಬರೋ ಆ ಕ್ರೌರ್ಯ ಇದೆಯಲ್ಲ, ಅದು ಸಿನಿಮಾದ ರೇಂಜನ್ನೇ ಬದಲಿಸಿದೆ. ಅಭಿಷೇಕ್ ಬಚ್ಚನ್ ಮತ್ತು ವಿದ್ಯಾ ಬಾಲನ್ ಇವರಂಥ ದಿಗ್ಗಜ ನಟರು ಪೋಷಕ ಪಾತ್ರಗಳಲ್ಲಿ ಇರೋದು ಈ ಚಿತ್ರದ ಮೌಲ್ಯವನ್ನ ಹೆಚ್ಚಿಸಿದೆ. ಇನ್ನು ಜೆನೆಲಿಯಾ ದೇಶ್ಮುಖ್ ಅವರ ನಿರ್ಮಾಣ ಮತ್ತು ನಟನೆ ಈ ರಣಕತೆಗೆ ಒಂದು ಭಾವನಾತ್ಮಕ ಸ್ಪರ್ಶ ಕೊಟ್ಟಿದೆ. ಈಗ ಸ್ವಲ್ಪ ಇತಿಹಾಸದ ಕಡೆ ನೋಡೋಣ. 1650ರ ಆಸುಪಾಸಿನಲ್ಲಿ ಆದಿಲ್ ಶಾಹಿಗಳು ಮತ್ತು ಮೊಘಲರು ಭಾರತವನ್ನ ನುಂಗಿ ನೀರು ಕುಡಿಯೋಕೆ ರೆಡಿಯಾಗಿದ್ರು. ಆಗ ಹುಟ್ಟಿದ್ದೇ ಈ ಸ್ವರಾಜ್ಯದ ಕನಸು. ಟ್ರೈಲರ್ನಲ್ಲಿ ತೋರಿಸಿರೋ ಆ ಗೆರಿಲ್ಲಾ ವಾರ್ಫೇರ್ ಸುಮ್ಮನೆ ಮಾಡಿದ್ದಲ್ಲ. ಲಕ್ಷಾಂತರ ಸೈನ್ಯವನ್ನ ಹೊಂದಿದ್ದ ಔರಂಗಜೇಬ್ನನ್ನ ಬೆರಳೆಣಿಕೆಯಷ್ಟು ಮಾವಳಿಗರನ್ನ ಇಟ್ಟುಕೊಂಡು ಶಿವಾಜಿ ಮಹಾರಾಜರು ಬೆವರಿಳಿಸಿದ್ರು. ಸಿನಿಮಾಟೋಗ್ರಫರ್ ಸಂತೋಷ್ ಶಿವನ್ ಅವರ ದೃಶ್ಯ ವೈಭವದಲ್ಲಿ ಪ್ರತಾಪಗಢದ ಯುದ್ಧ ಮತ್ತು ಸೂರತ್ನ ದಾಳಿಯಂತಹ ಐತಿಹಾಸಿಕ ಘಟನೆಗಳು ಮರುಜನ್ಮ ಪಡೆದಿವೆ. ವಿಎಫ್ಎಕ್ಸ್ ಮೂಲಕ ಆ ಕಾಲದ ಕೋಟೆಗಳನ್ನು ಪುನರ್ನಿರ್ಮಿಸಿರೋದು ಅಕ್ಷರಶಃ ಅದ್ಭುತ. ಟ್ರೇಲರ್ನ ಸ್ಪೈಸಿ ಎಲಿಮೆಂಟ್ ಅಂದ್ರೆ ಶಿವಾಜಿ ಮತ್ತು ಮೊಘಲರ ನಡುವಿನ ಆ ಮೈನಡುಗಿಸುವ ಸಂಭಾಷಣೆಗಳು. ಮೊಘಲರಿಗೆ ಶಿವಾಜಿ ಕೇವಲ ಒಬ್ಬ ಪರ್ವತದ ಇಲಿಯಾಗಿ ಕಂಡಿರಬಹುದು, ಆದರೆ ಅದೇ ಇಲಿ ಸಿಂಹವಾಗಿ ಬದಲಾಗಿ ಮೊಘಲ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಿದ್ದು ಇತಿಹಾಸ. ಅಜಯ್ ಅತುಲ್ ಅವರ ಸಂಗೀತದಲ್ಲಿ ಹರಹರ ಮಹಾದೇವ್ ಅಂತ ಕಿರುಚುವಾಗ ನಿಮ್ಮ ರೋಮಗಳು ಎದ್ದು ನಿಲ್ದಿದ್ರೆ ಕೇಳಿ. ಇದು ಸತ್ಯ ಘಟನೆಗಳ ಮೇಲೆ ಆಧಾರಿತವಾದ ಕಥೆಯಾದ್ರಿಂದ ಪ್ರತಿ ದೃಶ್ಯದಲ್ಲೂ ಆ ಗಾಂಭೀರ್ಯ ಎದ್ದು ಕಾಣುತ್ತಿದೆ. ನೋಡಿ ಗೆಳೆಯರೆ, ಇಂತಹ ಸಿನಿಮಾಗಳು ದಶಕಕ್ಕೊಮ್ಮೆ ಬರುತ್ತವೆ. ಕೆಜಿಎಫ್ ಮತ್ತು ಕಾಂತಾರದಂತಹ ಸಿನಿಮಾಗಳು ಹೇಗೆ ನಮಗೆ ಟಿಕ್ ಕೊಟ್ಟವೋ, ಈ ರಾಜಾ ಶಿವಾಜಿ ಕೂಡ ಅದೇ ಲಿಸ್ಟ್ಗೆ ಸೇರೋದು ಗ್ಯಾರಂಟಿ. 2026ರ ಮೇ 1ಕ್ಕೆ ಈ ಚಿತ್ರ ವಿಶ್ವಾದ್ಯಂತ ರಿಲೀಸ್ ಆಗ್ತಿದೆ. ನೀವು ಈ ಐತಿಹಾಸಿಕ ಯುದ್ಧವನ್ನ ದೊಡ್ಡ ಪರದೆಯ ಮೇಲೆ ನೋಡೋಕೆ ರೆಡಿನಾ? ನಿಮ್ಮ ನೆಚ್ಚಿನ ಐತಿಹಾಸಿಕ ನಾಯಕ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.